ಅಂತಂದ್ರೆ ಕೋಲ್ಡ್ ಟೈಮ್ ಅಲ್ಲಿ ಫ್ರೂಟ್ಸ್ ಗಳನ್ನ ಕೊಡ್ಬೋದಾ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಂತ ಮಕ್ಕರಾಜಿ ನಾನು ಕ್ರೂವಿ ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವ್ದೇ ರೀತಿ ಲಮ್ಸ್ ಇಲ್ದೇ ಇರೋಗೆ. ಅಂಡ್ ಇದಕ್ಕೆ ಇವಾಗ ನಾನು ಹಾಕೋತಿರೋದು, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಡಾನ್ಸ್ ಕ್ಲಾಸ್ ಇಂದ ಈಗ ಬಂದ್ವಿ. ಆದಿತಿಗೆ ಸ್ನಾಕ್ಸ್ ಮಾಡ್ಕೊಳ್ಳೋಣ ಅಂತ. ನಾನು ಮೊನ್ನೆ ಹೇಳ್ದೆ ಅಲ್ಲ ಏರ್ ಫ್ರೈಯರ್ದು, ಹೇರ್ ಫ್ರೈಯರ್ ಅಲ್ಲ, ಅದು ಆಕ್ಚುಲಿ ಪಾಪ್ಕಾರ್ನ್ ಮೇಕರ್. ಇದ್ರಲ್ಲಿ ಎಲ್ಲ ಚಿಪ್ಸ್ ಎಲ್ಲ ಮಾಡ್ಬೋದು. ಎಂತ ಮಕ್ಕರಾಜಿ ನಾನು ಕ್ರೂವಿ ಅಂದ್ರೆ. ಮೊನ್ನೆ ಕೇಕ್ ಏನ್ ಚಿನಿಮಾ ಮಾಡ್ಕೊಡ್ತೀನಿ. ಕೇಕ್ ಶೋಗ್ ಹೋಗಿದ್ವಿ ಅಲ್ವಾ ಲಾಸ್ಟ್ ವೀಕ್, ಅದಿತಿ ವಾಯ್ಸ್ ಓವರ್ ಮಾಡಿದ್ರು ಅಲ್ವಾ, ಅಲ್ಲಿ ಫುಲ್ ಒಳಗಡೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಓಕೆನಾ. ಸೊ ಇದ್ರ ಬಗ್ಗೆ ಫುಲ್ಲು ಡೆಮೋ ಎಲ್ಲ ಕೊಡ್ತಾ ಇದ್ರು, ಅಲ್ಲೇ ಏನೇನೋ ಮಾಡ್ಕೊಡ್ತಾ ಇದ್ರು, ಬ್ರೆಡ್ ಟೋಸ್ಟ್ ಅಂತೆ, ಚಿಪ್ಸ್ ಅಂತೆ, ಏನೇನೋ ಮಾಡ್ಕೊಡ್ತಿದ್ರ. ಐ ವಾಸ್ ಲೈಕ್, ನಾನು ತುಂಬಾ ತಿಂಗಳಲ್ಲ, ಇಲ್ಲಾಂದ್ರೆ ಒಂದ್ ವರ್ಷದ ಮೇಲೆ ಆಯ್ತು ಅನ್ಸುತ್ತೆ ಕ್ರೂವಿಕ್ ಹೇಳ್ತಾನೆ ಇದೀನಿ ನಂಗೆ ಹೇರ್ ಫ್ರೈಯರ್ ತಂದ್ಕೊಡಿ, ಬನ್ನಿ ಎತ್ಕೊಂತೀನಿ, ಏರ್ ಫ್ರೈಯರ್ ತಂದ್ಕೊಡಿ ಅಂತ. ಅವ್ರ ಏನ್ ಹೇಳೋದು ಅಂತಂದ್ರೆ, ಈ ಜಾಗ ಇಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಜಾಗ ಇಲ್ಲ, ಬೇಡ, ಬೇರೆ ಟೈಮಲ್ಲಿ ತಗೋಣ, ಬೇಡ ಅಂತ ಹೇಳ್ತಿದ್ರ. ಸೊ ಅಲ್ಲಿ ನೋಡಿದಾಗ ನಂಗೆ ಯಾಕೋ ತುಂಬಾ ಇಷ್ಟ ಆಗ್ಬಿಟ್ಟೆ. ಅದಿತಿಗೆ ಆಕ್ಚುಲಿ ಈ ತರ ಚಿಪ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಎಣ್ಣೆಲೆಲ್ಲ ಮಾಡ್ಕೊಡೋದ್ ಬೇಡ, ನಾನೇ ಮನೇಲೆ ಫ್ರೆಂಚ್ ಫ್ರೈಸ್ ಅದೆಲ್ಲ ಮಾಡ್ಕೊಡ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾನೆ ಇದ್ದ. ಕೈ ಇಳಿಸಿ ಮಾತಾಡ್ಬೇಕು. ಸರಿ ಅಂದ್ಬಿಟ್ಟು ಕನ್ವಿನ್ಸ್ ಮಾಡ್ಬಿಟ್ಟೆ, ಪ್ಲೀಸ್ ಅಂತ. ಆಕ್ಚುಲಿ ನಾವೆಂತ ಗುಗ್ಗುಗಳು ಅಂದ್ರೆ, ಇಂಟರ್ನೆಟ್ ಅಲ್ಲಿ ಇದು ಜಸ್ಟ್ 900 ಏನೋ 1000 ಒಳಗಡೆ ಇದೆ. ನಾವ್ ಎಷ್ಟು ಪೇ ಮಾಡಿದೀವಿ ಗೊತ್ತಾ? 2800. ಅವರು 3200 ಮೇಡಮ್. ಫುಲ್ಲು ಒಂಥರ ಎಕ್ಸ್ಪೋ ತರ ಮಾಡಿದ್ರು ಅವರು. 3000 ಚೇಂಜ್ ನಿಮ್ಗೋಸ್ಕರ ನಾವು 2800ಗೆ ಇದ್ ಮಾಡ್ತೀವಿ ಅಂತ ಅನ್ಬಿಟ್ಟು ಕೊಟ್ರಾ. ಮನೆಗ್ ತಂದ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾಡ್ಕೊಂಡೆಲ್ಲ ತಿಂದ್ವಿ. ಚೆನ್ನಾಗಾಗತ್ತೆ. ಆಯಿಲ್ ಹಾಕಂಗಿಲ್ಲ, ಮೇಲ್ಗಡೆ ಸ್ಪ್ರಿಂಕಲ್ ಏನು ಉಪ್ಪು, ಖಾರದ ಪುಡಿ ಇದೆಲ್ಲ ಹಾಕೊಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಂತ ಗುಗ್ಗುಗಳು ಅಂತ ಅನಿಸ್ತು. ಮಾಡ್ಕೊಡ್ತೀನಿ ರುಚಿಲಿ. ಎಸ್, ಸಾಕು, ಇನಫ್. ಹಂಗೆ ಕತೆ ಆಯ್ತು. ಇದು ಆಕ್ಚುಲಿ ಇಡಕ್ ಜಾಗ ಇಲ್ಲ, ಇದ್ ಮಾಡ್ಬೇಕಂದ್ರೆ ಎತ್ಕೊಂತೀನಿ, ನಮ್ ಬೇರೆ ಟೈಮಲ್ಲೆಲ್ಲ ಎತ್ತಿ ಇಡ್ತೀನಿ. ತಗೊಳ್ವಾಗ್ಲೇ ಹೇಳ್ತಿದ್ರು ನಮ್ಗೆ ಜಾಗ ಇಲ್ಲ. ಅಯ್ಯೋ, ಮೈಕ್ ಆನ್ ಆಗಿದ್ಯಾ? ಎಸ್, ನಮ್ಗೆ ಜಾಗ ಇಲ್ಲ ಅಲ್ಲಿ, ಇನ್ನ ಇದನ್ ಬೇರೆನಾ ಅಂತ. ಸೊ ಹಂಗೆ ನಿಜ ಒಂದ್ 2-3 ದಿನ ಒಂಥರ ಅದೇ ಒಂಥರ ಯೋಚನೆ ಆಗ್ತಿತ್ತು. 2000 ಹೋಯ್ತಲ್ಲ ದೇವ್ರೆ, 2000 ಹೋಯ್ತಲ್ಲ. ಆಕ್ಚುಲಿ ಐ ಟ್ರೈಡ್ ಕಾಲಿಂಗ್ ದೇರ್ ನಂಬರ್ ಆಲ್ಸೋ, ರಿಸೀವೇ ಮಾಡ್ಲಿಲ್ಲ ಗೊತ್ತಾ ಅವರು. ಅದೆಲ್ಲೋ ರಾಜಾಜಿನಗರಲ್ಲೇ ಇದೆ ನಮ್ಮ ಆಫೀಸು, ಹಾಗೆ ಹೀಗೆ ಅಂತ ಹೇಳಿದ್ರು. ಇವಾಗ ನಾನು ಅದಿತಿಗೆ ಮಾಡ್ಕೊಡ್ತಿರೋದು ಮಾಮೂಲಿ ಈ ಚಿಪ್ಸ್ ಬರುತ್ತಲ್ಲ, ವೀಲ್ ಚಿಪ್ಸ್, ಅದನ್ನ ಮಾಡ್ಕೊಡ್ತಾ ಇದೀನಿ. ಹಂಗೆ ತಿನ್ನಕ್ಕಾಗಲ್ಲ ಪಾಪ, ಇಷ್ಟೇ ಸಾಕು, ಜಾಸ್ತಿ ಬೇಡ, ಹಾಲೆಲ್ಲ ಕುಡಿಬೇಕು ಇವಾಗ. ಸೊ ಅದಿತಿಗೆ ಸ್ನಾಕ್ಸ್ ಮಾಡ್ಕೊಡ್ತಾ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಅದಿತಿಗೆ ಆಪಲ್ ಅವರು ಕ್ಲಾಸ್ಗಿಂತ ಮುಂಚೆ, ಅಂತಂದ್ರೆ ಡಾನ್ಸ್ ಕ್ಲಾಸ್ ಹೋಗೋದ್ಕಿಂತ ಮುಂಚೆನೆ ತಿನ್ಕೊಂಡ್ರು ಆಪಲ್ ನ. ಇವಾಗ ಲಿಟಲ್ ಆಗಿ ನಾನು ಆಪಲ್ ನ ಕೊಡ್ತಾ ಇದೀನಿ. 3 days ಅದನ್ನೇ ಕೊಡ್ತೀನಿ, ನೆನ್ನೆನೂ ಕೊಡ್ತಿದ್ದೀನಿ, ಇವತ್ತು ಕೊಡ್ತೀನಿ. ಸೊ ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿಲ್ಲ, ಅದಕ್ಕೆ ವ್ಲಾಗ್ ನ ಮಾಡ್ಕೊತಾ ಇದೀನಿ. ಜೊತೆಗೆ ತುಂಬಾ ಪ್ರಶ್ನೆಗಳಿದೆ. ಏನು ಅಂತಂದ್ರೆ ಫ್ರೂಟ್ಸ್ ಬಗ್ಗೆ, ತುಂಬಾ ಮೆಸೇಜ್ ನಂಗೆ ರಿಸೀವ್ ಆಗಿದೆ. ಇಟ್ಸ್ ಲೈಕ್ ಮೈ DM ಫ್ಲಡೆಡ್ ವಿತ್ ಕ್ವೆಶ್ಚನ್, ಕೋಲ್ಡ್ ಆಗಲ್ವಾ ಅಂತ. ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಏನ್ ಕಂದ? ಸೊ ಚಿಪ್ಸ್ ಮಾಡ್ತಾ ನೀರ್ ಕುಡ್ಬಿಟ್ಟು ಬಂದ್ರ? ಇಲ್ಲಿ ಆನ್ ಮಾಡ್ಕೋಬೇಕು. ಇಲ್ಲಿ ಎಲ್ಲದು ಇದು ನಿಧಾನ, ಕ್ಯಾಮ್ರಾ ಇದಲ್ಲಿ ವೈಟ್ ಕಲರ್ ಇದು ಬರುತ್ತೆ ಕಣೋ, ಅದು ವೈಟ್ ಕಲರ್ ಮೇಲ್ಗಡೆ ಹಿಂಗ್ ಇಲ್ಲೇ ಟೋಪಿ, ಟೋಪಿ ಅಂತೀನಿ. ಹಿಂಗ್ ಇಟ್ಬಿಟ್ಟು ಇಲ್ಲಿ ಯಾವ್ದಾರ ಒಂದು ಬೌಲ್ ಇಟ್ಕೋಬೇಕು. ನಾನು ಇಲ್ಲಿ ಹಾಟ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಆಪಲ್ ಬೇಯಕ್ ಇಟ್ಟಿದ್ದೀನಿ. ಗೆಟಿಂಗ್ ರೆಡಿ. ಆಯ್ತಾಯ್ತು, ಕೊಡ್ತೀನಿ ಇರು. ಜಾಸ್ತಿ ಹಾಕ್ರೆ ಮೊನ್ನೆ ತರ ಸೀದೋಗುತ್ತೆ.
ಹಾ ಈ ತರ ಆಗುತ್ತೆ ಚಿಪ್ಸ್, ಆಯಿಲ್ ಫ್ರೈ ಇಲ್ಲ. ನೀವು ಬಾಗ್ಲ ಹಾಕ್ಬಿಟ್ಟು ಬಂದ್ಬಿಡಿ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಆಬ್ವಿಯಸ್ಲಿ. ಅಂದ್ರೆ ನಾವಿರೋ ಎನ್ವೈರನ್ಮೆಂಟ್ ಯಾವ ರೀತಿ ಇದೆ ಅಂತಂದ್ರೆ, ಅದಿತಿ ಡೈಲಿ ಬೇರೆ ಮಕ್ಳನ್ನ ಜಂಕ್ ತಿನ್ನೋದನ್ನ ನೋಡ್ತಾರೆ, ಓಕೆನಾ. ಸೊ ನಾವ್ ಕೊಡಲ್ಲ. ಏನಪ್ಪ ಪಾಪ ಹೋಗೋಣ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಅನ್ಬಿಟ್ಟು ಇದನ್ನ ಕೊಟ್ಟಿರೋದು. ಯಾವಾಗ್ಲೂ ಇಲ್ಲ, ಯಾವಾಗ್ಲೂ ಒಂದ್ಸಲ ಕೇಳ್ತಾರೆ. ಸೊ ಅದಕ್ಕೋಸ್ಕರ. ಅಂಡ್ ಜಾಸ್ತಿ ಕ್ವಾಂಟಿಟಿನೂ ಏನೂ ಇಲ್ಲ ನೋಡಿ. ವೀಲ್ ಚಿಪ್ಸ್ ನ 2, ಈ ಆನಿಯನ್ ರಿಂಗ್ಸ್ ಅಂತ ಬರುತ್ತಲ್ಲ ಅದೊಂದ್ ಸ್ವಲ್ಪ, ಆಮೇಲೆ ಚಿಕ್ಕ ರಿಂಗ್ಸ್. ಆಯಿಲ್ ಇಲ್ಲ ಅಲ್ವಾ, ಸೊ ಐ ಗಿವ್. ಇದಕ್ಕೂ ಪ್ಲಾನ್ ಮಾಡ್ಬೇಕು ಮನೇಲೆ ಏನಾದ್ರು. ಏನಾಗಲ್ಲ, ತಿನ್ನೋ ಕಡ್ಚಿ ಕರುಮ್. ಸರಿ ತಿನ್ನೋ. ಬೌಲ್, ಪಿಂಕ್ ಕಲರ್ ಬೌಲ್ ಸಿಕ್ಕಿಲ್ಲ, ಅದ್ರಲ್ಲೇ ತಿನ್ನಿ, ಆಮೇಲೆ ವಾಶ್ ಮಾಡೋಣ. ಸೊ ಫ್ರೂಟ್ಸ್ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ. ಏನು ಅಂತಂದ್ರೆ ಕೋಲ್ಡ್ ಟೈಮ್ ಅಲ್ಲಿ ಫ್ರೂಟ್ಸ್ ಗಳನ್ನ ಕೊಡ್ಬೋದಾ ಅಂತ. ನಾನು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ವಿಡಿಯೋ ಶೇರ್ ಮಾಡಿದೀನಿ. ಯಾವ ಫ್ರೂಟ್ಸ್ ನ ಹೇಗೆ ಕೊಡ್ಬೇಕು ಮಕ್ಳುಗಳಿಗೆ, ಎಷ್ಟು ಕೊಡ್ಬೇಕು, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಅದನ್ನ ನೀವು ಚೆಕ್ ಮಾಡಿಲ್ಲ ಅಂತಂದ್ರೆ ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ, ಓಕೆನಾ. ಸೊ ಇವಾಗ ಸಾಲಿಡ್ ವಿಚಾರದಲ್ಲಿ ಫ್ರೂಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ನೀವು ಸಾಲಿಡ್ ನ ಶುರು ಮಾಡ್ತೀರಲ್ಲ, ಸೊ ನಿಮ್ಗೆ ಗೊತ್ತಿದೆ, ನಾನು ಫಲಪ್ರಾಶ ನಾನೆಲ್ಲ ತೋರಿಸಿದೀನಿ. 5.5 ತಿಂಗಳಿಗೆನೆ ನಾನು ಲಿಟಲೇಗೆ ಅಂಡ್ ಅದಿತಿಗೆ, ಅವಿಷ್ಕಂಗೆ ತುಂಬಾ ಜನ ನನ್ನ ಕೇಳ್ತೀರಾ, ಯಾಕೆ ಲಿಟಲೆ ಅಂತ ಹೇಳ್ತೀರಾ, ಅವಿಷ್ಕ ಅಂತ ಹೇಳಿದ್ದ. ಎಸ್, ಅಯ್ಯು ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ. ಸೊ ಅವಿಷ್ಕಂಗೂ 5.5 ತಿಂಗಳಿಗೆ, ಇವನ್ ಅದಿತಿಗೂ 5.5 ತಿಂಗಳಿಗೆ. ಸೊ ಇಬ್ರಿಗೂ ಸೇಮ್ ಪ್ರೊಸೀಜರೇ ನಾನು ಶುರು ಮಾಡಿದ್ದು ಫಲಪ್ರಾಶನ. ಸೊ ಫಲಪ್ರಾಶನ ಆರೆಂಜ್ ಸ್ಟಾರ್ಟ್ ಮಾಡಿದಾಗ್ಲೇನೆ ಎಲ್ಲ ಹಣ್ಣು, ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಶುರು ಮಾಡಿದ್ದು. ಸೊ ಅವಾಗ್ಲಿಂದಾನೆ ಒಂದು ಟೈಮ್ಗೆ ನೀವು, ನಾನ್ ಮಧ್ಯಾಹ್ನ ಕೊಡ್ತಿದ್ದೆ ಊಟನ, ರಾಗಿ ಸರಿ, ಅಕ್ಕಿ ಸರಿ, ಹೆಸರು ಕಾಳಿನ ಸರಿ, ಮಖಾನ, ಅವಲಕ್ಕಿ ಸರಿ, ಆಮೇಲೆ ಈಗ ಅನ್ನ ಎಲ್ಲ ಶುರು ಮಾಡಿದೀನಿ. ಹೊತ್ತಾದ್ರೆ ಇನ್ನ ಸಂಜೆ ಹಾಗೆ 5 ರಿಂದ 6 ಗಂಟೆಗೆ ಆಪಲ್ ನ ಕೊಡ್ತಿದ್ದೆ. ಇವಾಗ ಡಾನ್ಸ್ ಕ್ಲಾಸ್ ಹೋಗೋದ್ರಿಂದ ನಮ್ದು ಲೇಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಆಪಲ್ ಕೊಡ್ತಾ ಇದೀನಿ, ಓಕೆನಾ. ಸೊ ಯಾವ್ದೇ ರೀತಿ ಕೋಲ್ಡ್ ಆಗಲ್ಲ. ಈಗ ಆಬ್ವಿಯಸ್ಲಿ ಇವಾಗ ಚಳಿಗಾಲ ನಡೀತಾ ಇದೆ, ಈಗ್ಲೂ ಸಹ ನೀವು ಹಣ್ಣುಗಳನ್ನ ಕೊಡ್ಬೋದು. ಹಣ್ಣಿಂದ ಯಾವ್ದೇ ರೀತಿ ಕೋಲ್ಡ್, ಕಫ, ಜ್ವರ ಎಲ್ಲ ಏನೂ ಆಗಲ್ಲ. ನಿಮ್ ಮಕ್ಳಿಗೆ ಜ್ವರ ಇದ್ದಾಗ, ಕೋಲ್ಡ್ ಇದ್ದಾಗ, ನೆಗಡಿ ಕೆಮ್ಮು ಇದ್ದಾಗ ಹಣ್ಣುಗಳನ್ನ ಸ್ಟಾಪ್ ಮಾಡಿ. ಆ 3-4 ಡೇಸ್ ಕೊಡಕ್ ಹೋಗ್ಬಿಡಿ. ಯಾಕಂತಂದ್ರೆ ಹಣ್ಣುಗಳು ಕಫನ ಕ್ರಿಯೇಟ್ ಮಾಡಿ, ಅಂದ್ರೆ ಇರೋದನ್ನ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾಕಂತಂದ್ರೆ ಅದ್ರಲ್ಲೂ ಬೇರೆ ರೀತಿಯಾದ ಒಂದು ಬಾಳೆಹಣ್ಣಲ್ಲಿ ಪ್ರಾಸ್ಪೆರಸ್ ಜಾಸ್ತಿ ಎಲ್ಲ ಇರುತ್ತೆ. ಸೊ ಅದೆಲ್ಲಾನು ಇನ್ನೂ ಒಂದ್ ಸ್ವಲ್ಪ ಮಕ್ಳುಗಳಿಗೆ ಬೇಗ ಕ್ಲಿಯರ್ ಆಗೋದಕ್ಕೆ ಕಷ್ಟ ಆಗತ್ತೆ. ಸೊ ಹಣ್ಣಿಂದ ಆಗುತ್ತೆ ಅನ್ನೋದೆಲ್ಲ ಇಟ್ಸ್ ರಿಯಲಿ ಮಿತ್. 6 ಮಂತ್ಸ್ ಇಂದಾನೆ, 5.5 ಮಂತ್ಸ್ ಇಂದಾನೆ ನೀವು ಹಣ್ಣುಗಳನ್ನೆಲ್ಲಾನು ಕೊಡ್ಬೋದು. ನಾನು ಅಷ್ಟೇ ಇದುವರೆಗೂ, ಟು ಬಿ ಫ್ರಾಂಕ್, ಯಾವ್ಯಾವ ಹಣ್ಣು ಕೊಟ್ಟಿದ್ದೀನಿ ಅಂತಂದ್ರೆ, ಬಾಳೆಹಣ್ಣು ಪ್ರತಿ ದಿನ ಕೊಡ್ತಾ ಇದ್ದೆ ನಾನು. ಐ ಥಿಂಕ್ ಸ್ಟಾರ್ಟಿಂಗ್ 1 ವೀಕ್ ಅಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಗ್ಲಿ, ಜೀರ್ಣ ಚೆನ್ನಾಗ್ಲಿ ಅಂತ. ಪಪಾಯ, ಸಪೋಟ ಹಣ್ಣು, ಆಮೇಲೆ ಇನ್ಯಾವುದು ಆಪಲ್ಲು, ಆಮೇಲೆ ಇನ್ನೆಂತ ಕೊಟ್ಟಿದ್ದೀನಿ. ಡ್ರ್ಯಾಗನ್ ಫ್ರೂಟ್ ಟ್ರೈ ಮಾಡಿದೆ, ಬಟ್ ಅದೇನು ನಮ್ಗೇನೆ ಅದು ಸಪ್ಪೆ ಅನ್ಸುತ್ತೆ. ಸೊ ಅದನ್ನ ಅವರು ತಿನ್ಲಿಲ್ಲ. ಬಟರ್ ಫ್ರೂಟ್ ಕೊಟ್ಟಿದ್ದೀನಿ. ಬಟರ್ ಫ್ರೂಟ್ಗೆ ಒಂದ್ ಸ್ವಲ್ಪ ಹನಿನ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಹನಿ ಕೊಡ್ಬೋದು, ಹನಿ ಮೇಲೂ ತುಂಬಾ ಮಿತ್ಸ್ ಇದೆ, ಕೊಡ್ಬಾರ್ದು ಹಾಗೆ ಅಂತ. ಇಂಗ್ಲಿಷ್ ಅಂತಂದ್ರೆ ಆಲೋಪತಿ ಫಾಲೋ ಮಾಡೋರು, ಸಿಸ್ಟಮ್ ನ ಫಾಲೋ ಮಾಡೋರು ಕೊಡ್ಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಆಯುರ್ವೇದ ಆಗಿರೋದ್ರಿಂದ ಜೇನುತುಪ್ಪನೂ ಕೊಡ್ತೀನಿ. ಸೊ ಇವಾಗ ರೆಡಿ ಆಗಿದೆ ಆಪಲ್. ಅದನ್ನ ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇನಿಷಿಯಲಿ ಕೊಡ್ಬೇಕಾದ್ರೆ ನೀವು ದಯವಿಟ್ಟು ಕಡಿಮೆನೆ ಕೊಡಿ. ಇವಾಗ ನಾನು ಲಿಟಲ್ ಎಗೆ 2 ಟೈಮ್ ನಾನು ಊಟ ಕೊಡ್ತಾ ಇರೋದು. ಒಂದು ಟೈಮ್ ಸರಿ ಆದ್ರೆ ಇನ್ನೊಂದು ಟೈಮ್ ಅನ್ನ ಕೊಡ್ತಾ ಇದೀನಿ. ಆಕ್ಚುಲಿ ಅವ್ರದ್ದು ವೆಯ್ಟ್ ನಾವು ಮನೇಲೆ ಚೆಕ್ ಮಾಡಿದಾಗ ಯಾಕೋ ಡೌಟ್ ಬರ್ತಾ ಇದೆ, ಕಡಿಮೆ ಆಗ್ತಿದ್ದಾರೆ ಅಂತಾನೋ ಅಥವಾ ವೆಯ್ಟ್ ಇನ್ಕ್ರೀಸ್ ಆಗ್ತಿಲ್ಲ ಅಂತ ಯಾಕೋ ಒಂದ್ ಸ್ವಲ್ಪ ಭಯ ಆಗ್ತಿದೆ, ಡೌಟ್ ಆಗ್ತಿದೆ. ಡಾಕ್ಟರ್ನ ಮೀಟ್ ಮಾಡ್ಬೇಕು, ಅವ್ರ ವೆಯ್ಟ್ ಬಗ್ಗೆ ಎಲ್ಲ ಹೇಳ್ತೀನಿ. ಅಂಡ್ ಇನ್ನೊಂದೇನು ಅಂತಂದ್ರೆ, ಅವ್ರಿಬ್ರು ಲೋ ಬರ್ತ್ ವೆಯ್ಟ್ ಬೇಬೀಸ್ ಆಗಿರೋದ್ರಿಂದ ವೆಯ್ಟ್ ನ ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಫೋಟೋದಲ್ಲೆಲ್ಲ ಗುಂಡು ಕಾಣ್ತಾರೆ, ಬಟ್ ಅವ್ರ ಅಷ್ಟೇನ್ ಗುಂಡು ಇಲ್ಲ. ಶಿ ಇಸ್ ಜಸ್ಟ್ 7.8 ಸಮಥಿಂಗ್ ಅಷ್ಟಿದ್ರು. ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗಿದ್ದಾರೆ ಅಂತ ಅನಿಸಿದೆ. ನನಗೆ ಡೌಟ್ ಆಗ್ತಿದೆ, ಇದು ಈ ಒಂದು ಮಷೀನ್ ಸರಿ ಇದೆಯೋ ಅಥವಾ ಏನು ಅಂತ. ಸೊ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು. ಇವಾಗ ನಾನು ಲಿಟಲ್ಗೆ ಅವಿಷ್ಕಂಗೆ ಅನ್ನ ಕೊಡ್ಬೇಕಿತ್ತು, ಅನ್ನ ಒಂದ್ ತರಕಾರಿ. ಸೊ ಆಪಲೇ ಕೊಡ್ತಿದ್ದೀನಲ್ಲ, ಸೊ ಇದನ್ನೇ ಅರ್ಧ ಆಪಲ್ ನ ಹಾಕೊಂಡಿದೀನಿ ನಾನು. ಅವ್ರೆಷ್ಟು ಕಂಪ್ಲೀಟ್ ಮಾಡಲ್ಲ, ಬಟ್ ಸ್ಟಿಲ್ ಐ ಹ್ಯಾವ್ ಟೇಕನ್. ಹಾಗಂತ ಕಡಿಮೆ ತಗೋಬಾರ್ದು. ನೀವ್ ಎಷ್ಟು ತಗೋತಿರೋ ಅಷ್ಟೇ ತಗೊಳ್ಳಿ, ಅವ್ರು ಎಷ್ಟು ತಿಂತಾರೋ ಅಷ್ಟು ತಿನ್ಲಿ. ಇದನ್ನ ಕ್ಲೀನ್ ಆಗಿ ಮ್ಯಾಶ್ ಮಾಡ್ಕೋಬೇಕು. ಬಿಸಿ ಇದೆ, ಬೆಳ್ಳಿ ಬಟ್ಲಲ್ಲಿ ಜಾಸ್ತಿ ಬಿಸಿ ಅನ್ಸುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಲಮ್ಸ್ ಆಬ್ವಿಯಸ್ಲಿ ಇರಲ್ಲ, ಸ್ಮೂತ್ ಆಗೇ ಇರುತ್ತೆ. ನಾನು ಅದಿತಿಗೂ ಅಷ್ಟೇ 9 ಮಂತ್ಸ್ ಹಂಗೆಲ್ಲ ಬೇಯಿಸೋದನ್ನ ಸ್ಟಾಪೇ ಮಾಡ್ಬಿಟ್ಟೆ, ಹಾಗೇನೆ ತಿಂತಾರೆ. ಆಕ್ಚುಲಿ ಅವಿಷ್ಕ ಕೃವಿ ಇದ್ದಾರೆ ರೂಮ್ ಒಳಗಡೆ,
ಅವ್ರು ನಾವ್ ಇರ್ಲಿಲ್ಲ ಅಂದ್ರೆ ಅವ್ರು ಒಂದು ಕ್ಷಣನೂ ಇರಲ್ಲ, ಅಳ್ತಾ ಇದಾರೆ, ಹೊಟ್ಟೆ ಹಸ್ತಿದೆ. ಬಂದಿದ ತಕ್ಷಣ ನಾನು ಫೀಡ್ ಮಾಡ್ಲಿಲ್ಲ, ಇನಿವೇ ಊಟ ಕೊಡ್ಬೇಕಲ್ವಾ ಅಂತ ಅಂದ್ಬಿಟ್ಟು ಬಂದೆ. ಆಪಲ್ ಅರ್ಧ ತಿಂದಿದ್ರು, ಅದಿತಿ ಇನ್ನು ಅರ್ಧ ಇತ್ತು, ಸೊ ಅವ್ರಿಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ. ಆಲ್ಮೋಸ್ಟ್ ಇದು ಮ್ಯಾಶ್ ಆಯ್ತು ಅವ್ರು ತಿನ್ನುವಂತಹ ಕನ್ಸಿಸ್ಟೆನ್ಸಿಗೆ. ಇವಾಗ ಇದಕ್ಕೆ ಏನೇನು ಹಾಕೋತೀನಿ ಅಂದ್ರೆ, ಇವಾಗ ಇದು ಒಂದ್ ಸ್ವಲ್ಪ ತಣ್ಣಗಾಗಿದೆ, ಇದಕ್ಕೆ ಒಂದು ಪಿಂಚ್ ಅಷ್ಟು ಪಿಂಕ್ ಸಾಲ್ಟ್ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಒಬ್ಬೊಬ್ರು ಒಂದೊಂದ್ ತರ ಕೊಡ್ತಾರೆ, ಬಟ್ ನಾನು ಇದೇ ರೀತಿ ಕೊಡೋದು. ಆಮೇಲೆ ಇದಕ್ಕೆ ಇನ್ನ ನೆಕ್ಸ್ಟ್ ನಾನು ಏನ್ ಹಾಕೋತಿದ್ದೀನಿ ಅಂತಂದ್ರೆ, ನಿನ್ನೆ ಅನ್ನದ ವಿಡಿಯೋದಲ್ಲಿ ಮ್ಯಾಜಿಕ್ ಪೌಡರ್ ಹೇಳಿದೀನಿ, ಲಿಂಕ್ ಅಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಂತ, ಹಾಕಿ ಇಲ್ಲ, ಈ ವಿಡಿಯೋದಲ್ಲಿ ಹಾಕ್ತೀನಿ, ಐ ವಿಲ್ ನಾಟ್ ಫರ್ಗೆಟ್. ಇದಕ್ಕೂ ಅಷ್ಟೇ ಒಂದ್ ಪಿಂಚ್ ಅಷ್ಟು ಈ ಪೌಡರ್, ಮ್ಯಾಜಿಕ್ ಪೌಡರ್. ಮಕ್ಳು ಊಟ ಮಾಡ್ತಿಲ್ಲ ಅಂತಂದ್ರೆ, ಚೆನ್ನಾಗಿ ಊಟ ಮಾಡ್ತಾರೆ, ಅದಿತಿಗೆ ನಾನು ಈಗಲೂ ಈ ಪೌಡರ್ನ ಬಳಸ್ತೀನಿ. ಓಕೆನಾ? ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ರೀತಿ ಲಮ್ಸ್ ಇಲ್ಲದೆ ಇರೋಗೆ. ಅಂಡ್ ಇದಕ್ಕೆ ಇವಾಗ ನಾನು ಹಾಕೋತಿರೋದು, ನಾನು ತುಪ್ಪ ಕಾಯಿಸ್ಕೊಂಡ್ಬಿಟ್ಟೆ. ನೆನೆ ಬೆಣ್ಣೆ ಮಾಡ್ಕೊಂಡಿದ್ದೆ ಅಲ್ವಾ, 700 ಸಮಥಿಂಗ್ ಗ್ರಾಮ್ ಬಂದಿತ್ತು. ಸೊ ಇದಕ್ಕೆ ಮರಳಾಗಿರುವ ತುಪ್ಪ, ಅಯ್ಯೋ ಚಲ್ಲೋಗ್ಬಿಟ್ರೆ. ಇದಕ್ಕೆ ಎಷ್ಟು, ಒಂದು 1/4 ಟೀ ಸ್ಪೂನ್ ಅಷ್ಟೇ, ಜಾಸ್ತಿ ಎಲ್ಲ ಬೇಡ. ಯಾಕಂತಂದ್ರೆ ಆಪಲ್ ಇಸ್ ಒಂದ್ ಸ್ವಲ್ಪ ರಿಚ್ ಅಲ್ವಾ, ಫುಲ್ ಅನ್ಸುತ್ತೆ ಅವ್ರಿಗೆ. ನೋಡಿ, ಇಷ್ಟೇ ಸಾಕು. ಅಳ್ತಾ ಇದಾರೆ ಅವ್ರು, ಹೊಟ್ಟೆ ಹಸ್ಬಿಟ್ಟಿದೆ, ಹೊಟ್ಟೆ ಹಸುವಂತೂ ತಡಿಯಲ್ಲ ಅವರು. ಇವನ್ ಅದಿತಿನೂ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ತಣ್ಣಗಾಗಿದೆ ಬಿಸಿ, ಇಟ್ಸ್ ಫುಲ್ ಫಿಲ್ಲಿಂಗ್. ಇವಾಗ ನಾನೇನು ಊಟ ಕೊಡಕ್ ಹೋಗಲ್ಲ, ಇದನ್ನಷ್ಟೇ ಕೊಡೋದು. ಇದೊಂದನ್ನೇ ಬೇಯಿಸ್ಕೋಬೇಕು. ತುಂಬಾ ಜನ ಮೆಸೇಜ್ ಮಾಡ್ತೀರಾ ಬಾಳೆಹಣ್ಣನ್ನು ಬೇಯಿಸ್ಕೋಬೇಕಾ ಅಂತ, ದಯವಿಟ್ಟು ಆ ತಪ್ಪೆಲ್ಲ ಮಾಡಕ್ ಹೋಗ್ಬಿಡಿ. ಓನ್ಲಿ ಆಪಲ್ ಯು ಕ್ಯಾನ್ ಜಸ್ಟ್ ಸ್ಟೀಮ್ ಮಾಡ್ಕೋಬಹುದು ಆಪಲ್ ನ. ಅಂಡ್ 9 months ಇಂದ ನಾನು ಆಗೇನೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಕೊಡ್ತೀನಿ. ಇವಾಗ ಅನ್ನನೇ ಆಲ್ರೆಡಿ ಅವರು ಅಡ್ಜಸ್ಟ್ ಆಗಿದ್ದಾರೆ, ಆಲ್ಮೋಸ್ಟ್ ಒಂದು 60-50%. ಸೊ ಇದು ಅಡ್ಜಸ್ಟ್ ಆಗ್ತಾರೆ. ಸೊ ಅವ್ರು ಅಳ್ತಿದ್ದಾರೆ, ನಾನು ಅವ್ರಿಗೆ ಅದನ್ನ ಫೀಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.